ಭಾಳಷ್ಟು ಸಂದರ್ಭದಲ್ಲಿ ನಮಗೆ ವೆಪನ್ಸ್ಗಳನ್ನು ಹಾಕ್ತಾರೆ, ಡ್ರಗ್ಸ್ಗಳನ್ನು ಹಾಕ್ತಾರೆ. ಇದೆಲ್ಲವೂ ಕೂಡ ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಆ ಉದ್ದೇಶಕ್ಕಾಗಿಯೇ ಬಂಟ್ವಾಳದ ಹತ್ರ ಮಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಅಳವಡಿಸಿರುವ ಜಾಮರ್ನಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಮಂಗಳೂರು ಕುಡಿಯಾಳ್ಬೈಲ್ ಪ್ರದೇಶದ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಕಳೆದ 5 ತಿಂಗಳ ಹಿಂದೆ ಅಳವಡಿಸಿರುವ ಜಾಮರ್ನಿಂದ ನೆಟ್ವರ್ಕ್ ಸಮಸ್ಯೆ ಇನ್ನೂ ಪರಿಹಾರವಾಗಿಲ್ಲ. ನಗರದ ಪ್ರಮುಖ ಭಾಗದಲ್ಲಿರುವ ಜೈಲು ಸುತ್ತಮುತ್ತಲಿನ ಹಲವಾರು ವಸತಿ ಸಮಾವೇಶಗಳು ಮತ್ತು ಶಿಕ್ಷಣ ಸಂಸ್ಥೆಗಳು, ವ್ಯಾಪಾರ ಕೇಂದ್ರಗಳಿವೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನ್ಯಾಯಾಲಯವಿದೆ. ಕಾರಾಗೃಹದಿಂದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವ್ಯಾಪಾರ ವಹಿವಾಟು, ಆನ್ಲೈನ್ ಶಿಕ್ಷಣ ಇತ್ಯಾದಿಗಳು ನಡೆಯುತ್ತಾ ಇದ್ದರೂ ಈ ಬಗ್ಗೆ ನೆಟ್ವರ್ಕಿನ ತೊಂದರೆಯಿಂದಾಗಿ ಕೋರ್ಟ್ ಕಲಾಪಗಳಿಗೂ ತುಂಬ ತೊಂದರೆ ಆಗಿದೆ ಎಂದು ಉದಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ ವರದಿಯನ್ನು ಲಗತ್ತೀಕರಿಸಿದ್ದೇನೆ. ಈ ಬಗ್ಗೆ ಗೃಹ ಸಚಿವರ ಗಮನಕ್ಕೆ ತಂದಾಗ ಅವರು ಜೈಲಿನ ಅಧಿಕಾರಿಗಳಿಗೆ ಕಾರಾಗೃಹಕ್ಕೆ ಮಾತ್ರ ಸೀಮಿತಗೊಳಿಸಲು ಸೂಚಿಸಿದ್ದರು. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಗೃಹ ಸಚಿವರ ಸೂಚನೆಗೂ ಜಗ್ಗದ ಜಾಮರ್ ಎಂದು ವರದಿ ಪ್ರಕಟವಾಗಿದ್ದು, ವಕೀಲರ ಸಂಘವು ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾರಾಗೃಹ ಬಂಟ್ವಾಳ ತಾಲೂಕಿನ ಬಾಳೆಪುಣಿಗೆ ವರ್ಗಾಯಿಸಲು ಕಳೆದ 6 ವರ್ಷಗಳಿಂದ ಕಾಮಗಾರಿಗಳು ನಡೆಯುತ್ತಿದ್ದು, ಸುಮಾರು 1,000 ಕೈದಿಗಳನ್ನು ಇಡಬಹುದಾದ ಮತ್ತು ಆಡಳಿತ ಕಚೇರಿಯ ಅಡುಗೆ ಕೋಣೆಗಳು ಸಂಪೂರ್ಣಗೊಂಡಿದ್ದು, ಸದರಿ ಜೈಲಿನ ವರ್ಗಾವಣೆಗೆ ಬೇಕಾದ ಅವಶ್ಯವಾಗಿರುವ ಆವರಣಗೋಡೆ, ರಸ್ತೆ ಪೂರ್ಣಗೊಳಿಸದೆ ಜೈಲು ಅನಾಥವಾಗಿ ಇರುವ ವಿಷಯವನ್ನು ಗೃಹ ಸಚಿವರ ಗಮನಕ್ಕೆ ತರಲಾಗಿದೆ. ಮಾನ್ಯ ಗೃಹ ಸಚಿವರು ಅಪೂರ್ಣಗೊಂಡಿರುವ ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸುಮಾರು 70 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು ಇದನ್ನು ಬಿಡುಗಡೆಗೊಳಿಸಬೇಕು ಎಂದು ಆಶ್ವಾಸನೆ ನೀಡಿದರು. ಇದುವರೆಗೂ ಇದು ಈಡೇರಿಸುವುದಿಲ್ಲ. ಪ್ರಸ್ತುತ ಇರುವ ಜೈಲಿನ ಕೈದಿಗಳ ಸಂಖ್ಯೆ 2 ಪಟ್ಟು ಹೆಚ್ಚಾಗಿದ್ದು, ಪ್ರತಿದಿನ ಗಲಾಟೆ, ಹೊಡೆದಾಟ ನಡೆಯುತ್ತಿದ್ದು, ಜೈಲಿನ ಕೈದಿಗಳ ಹೊಡೆದಾಟ ಈ ಭಾಗದ ಪ್ರಮುಖ ಸುದ್ದಿಯಾಗಿದೆ. ಆದುದರಿಂದ ಇದೊಂದು ಸಾರ್ವಜನಿಕ ಮಹತ್ವವುಳ್ಳ ವಿಷಯವಾಗಿರುವುದರಿಂದ ಸದನದ ಮೂಲಕ ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ನಾನೇ ಖುದ್ದಾಗಿ ಈ ಸಮಸ್ಯೆ ಗೊತ್ತಾದ ಮೇಲೆ 13/6/25 ನಾನೇ ಖುದ್ದಾಗಿ ಆ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅವರಿಗೆ ಸೂಚನೆ ಕೊಟ್ಟು ಮೆಸೇಜ್ ಟೆಲಿಕಮ್ಯುನಿಕೇಷನ್ಸ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಈ ಜಾಮರು ಪಕ್ಕದ ಮನೆಗಳಿಗೆ, ಕಚೇರಿಗಳಿಗೆ, ಹತ್ತಿರದಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಸ್ಗಳಿಗೆ ತೊಂದರೆ ಆಗ್ತಾಯಿದೆ, ಇದನ್ನು ಆ ಫ್ರೀಕ್ವೆನ್ಸಿಯನ್ನು ರೀಕ್ಯಾಲಿಬ್ರೇಷನ್ ಮಾಡಿ ಅಂತೇಳಿ ಸೂಚನೆ ಕೊಟ್ಟು ಬಂದಿದೆ. ಆದರೆ ಇಲ್ಲಿವರೆಗೂ ಆಗಿಲ್ಲ ಅಂಥೇಳಿ ಅವರು ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ಆದಷ್ಟು ಶೀಘ್ರವಾಗಿ ಮಾಡಿಸೋದಕ್ಕೆ ನಾನು ಕ್ರಮವನ್ನು ತಗೊಳ್ತೇನೆ. ಮತ್ತು ಈ ಕಾರಾಗೃಹ ಸಿಟಿಯ ಮಧ್ಯದಲ್ಲಿದೆ, ಮಂಗಳೂರಿನಲ್ಲಿ ಸಿಟಿಯ ಮಧ್ಯದಲ್ಲಿದೆ. ಭಾಳ ತೊಂದರೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಅಲ್ಲಿ ಆ ಕಾಂಪೌಂಡ್ ಕೂಡ ತುಂಬ ಎತ್ತರ ಏನಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ ನಮಗೆ ವೆಪನ್ಸ್ಗಳನ್ನು ಹಾಕ್ತಾರೆ, ಡ್ರಗ್ಸ್ಗಳನ್ನು ಹಾಕ್ತಾರೆ. ಇದೆಲ್ಲವೂ ಕೂಡ ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಆ ಉದ್ದೇಶಕ್ಕಾಗಿಯೇ ಬಂಟ್ವಾಳದ ಹತ್ರ ನಾವು ಸುಮಾರು 63 ಎಕರೆ ಭೂಮಿಯಲ್ಲಿ ಹೊಸ ಕಾರಾಗೃಹವನ್ನು ಕಟ್ಟಬೇಕು ಅಂತ ಹೇಳಿ ಕ್ರಮ ತಗೊಂಡು ಈಗಾಗಲೇ ಸುಮಾರು 120 ಕೋಟಿ ಖರ್ಚು ಮಾಡಿ ಅಲ್ಲಿ ಕಟ್ಟಡಗಳೆಲ್ಲ ಬಂದಿದೆ. ಇನ್ನೊಂದು 70-80 ಕೋಟಿ ಖರ್ಚು ಮಾಡಿದರೆ ಆ ಕಾಂಪೌಂಡು ಮತ್ತು ಅದಕ್ಕೆ ಬೇಕಾದಂಥ ಟವರ್ಸು ಇದೆಲ್ಲವನ್ನು ಹಾಕಿದ ಮೇಲೆ ಅದು ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ. ನಾನೀಗಾಗಲೇ ಲೋಕೋಪಯೋಗಿ ಸಚಿವರ ಜೊತೆ ಮಾತನಾಡಿದ್ದೇನೆ. ಯಾಕೆಂದರೆ ಅವರು ಕಟ್ತಾ ಇದ್ದಾರೆ ಅವರ ಇಲಾಖೆ ವತಿಯಿಂದ. ಅಲ್ಲಿ ಹಣ ಒದಗಿಸ್ಕೊಟ್ರೆ ಅದನ್ನು ಸಂಪೂರ್ಣ ಮಾಡ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾನು ಈ ಬಾರಿ ನಮ್ಮ ಬಡ್ಜೆಟ್ನಲ್ಲಿ ಪ್ರೊವಿಷನ್ ಮಾಡಿಕೊಡಿ ಅದಕ್ಕೆ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಆದಷ್ಟು ಶೀಘ್ರವಾಗಿ ನಾವು ಆ ಇದು ಕಾಂಪೌಂಡನ್ನು ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಮಲತಾ ನಾಯ್ಕ್, ಮಂಜುನಾಥ್ ಭಂಡಾರಿ. ಸಭಾಪತಿಗಳೇ, ಈ ಸಾರ್ವಜನಿಕ ಮಹತ್ವದ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸಲು ಅನುಮತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ರಸ್ತೆ ಮಾಯ, ಗ್ರಾಮಸ್ಥರ ಹೈರಾಣ ಎಂಬ ಶೀರ್ಷಿಕೆಯಡಿ ದಿನಾಂಕ 14 ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.